ಕೋಸ್ಟಲ್ ಕನ್ನಡ ವೀಕ್ಷಿಸ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ DRC ಚಿತ್ರಮಂದಿರದ ಬಗ್ಗೆ ಒಂದಿಷ್ಟು ಮಾಹಿತಿ, ಒಂದಿಷ್ಟು ಅಪ್ಡೇಟ್ಸ್ಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಏನಿ ವಿಚಾರ ಅಂತ ಕೇಳಿದರೆ, ಮೈಸೂರಿನ ಪ್ರತಿಷ್ಠಿತ DRC ಚಿತ್ರಮಂದಿರ ಇದೀಗ ಕುಶಾಲನಗರಕ್ಕೆ ಕಾಲಿಟ್ಟಿದೆ. ಒಟ್ಟು 3 ಪರದೆ ಉಳ್ಳಂತಹ ಈ ಚಿತ್ರಮಂದಿರ ಲೋಕಾರ್ಪಣೆಗೆ ದಿನಗಣನೆಯನ್ನು ಎಣಿಸ್ತಾ ಇದೆ. ಒಂದು ಮಾಹಿತಿಯ ಪ್ರಕಾರ ಇದೇ 19ನೇ ತಾರೀಕಿನಂದು ಲೋಕಾರ್ಪಣೆಯಾಗಲಿದೆ ಅಂತ ಹೇಳಲಾಗ್ತಾ ಇದೆ. ಒಟ್ಟಿನಲ್ಲಿ ಯಾವಾಗ ಈ ಒಂದು ಮಲ್ಟಿಸ್ಕ್ರೀನ್ ಚಿತ್ರಮಂದಿರ ಲೋಕಾರ್ಪಣೆಯಾಗುತ್ತೆ ಅಂತ ಕೇಳಿದ್ರೆ ಉತ್ತರ ಇಲ್ಲ. ಚಿತ್ರಮಂದಿರ ಯಾವ ರೀತಿ ಇದೆ ಅಂತ ಕೇಳಿದ್ರೆ ಈಗಾಗಲೇ ನೀವು ನೋಡ್ತಾ ಇದ್ದೀರಾ. ಅತ್ಯದ್ಭುತವಾದಂಥ ಚಿತ್ರಮಂದಿರ, ಮಲ್ಟಿಸ್ಕ್ರೀನ್ ಚಿತ್ರಮಂದಿರ. ಮಲ್ಟಿಸ್ಕ್ರೀನ್ ಚಿತ್ರಮಂದಿರ ಅಂತ ಹೇಳಿದ್ರೆ ಏನೆಲ್ಲ ಸವಲತ್ತಿರುತ್ತೆ ಅನ್ನೋದು ನಿಮಗೆಲ್ಲ ಗೊತ್ತಿರುವಂಥದ್ದೇ. ಪುಷ್ ಬ್ಯಾಕ್ ಸೀಟು, AC, ಡಾಲ್ಬಿ ಅಟ್ಮೋ ಸೌಂಡು, ಅದೇ ರೀತಿ ಈ ಚಿತ್ರಮಂದಿರದಲ್ಲೂ ಎಲ್ಲ ಸೌಲಭ್ಯವಿದೆ. ಜೊತೆಗೆ ರೀಕ್ಲೈನರ್ ಸೀಟು ಕೂಡ 3 ಆಡಿಟೋರಿಯಂಗಳಲ್ಲೂ ಇದೆ. ಅದೇನೇ ಇರಲಿ, ಈ ವಿಚಾರ ಪಕ್ಕಕ್ಕಿಡೋಣ. ಕುಶಾಲನಗರದಲ್ಲಿ ಚಿತ್ರಮಂದಿರ ಓಪನ್ ಆಗಿದೆ. ಹಾಗಂದ ಮಾತ್ರಕ್ಕೆ ಇದೇ ಮೊಟ್ಟ ಮೊದಲ ಚಿತ್ರಮಂದಿರ ಅಂತ ಕೇಳಿದ್ರೆ ಅಲ್ಲ. ಮೊಟ್ಟ ಮೊದಲ ಮಲ್ಟಿಸ್ಕ್ರೀನ್ ಚಿತ್ರಮಂದಿರ ಹೌದು, ಆದರೆ ಚಿತ್ರಮಂದಿರ ಈ ಹಿಂದೆನೇ ಇತ್ತು. ಈ ಹಿಂದೆ ಕೂರ್ಗ್ ಸಿನಿಪ್ಲೆಕ್ಸ್ ಅನ್ನುವ ಚಿತ್ರಮಂದಿರ ಇತ್ತು, ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ, ಮುಖ್ಯ ರಸ್ತೆಯಲ್ಲೇ ಇದ್ದಿತ್ತು. ಇತ್ತೀಚಿನವರೆಗೂ ಕೂಡ ಈ ಚಿತ್ರಮಂದಿರ ಇತ್ತು, ಪ್ರಸ್ತುತ ಕಾರ್ಯನಿರ್ವಹಿಸ್ತಾ ಇಲ್ಲ. ಅದು ಕೂಡ ಮಲ್ಟಿಸ್ಕ್ರೀನ್ ಚಿತ್ರಮಂದಿರದ ರೀತಿಯಲ್ಲೇ ಇತ್ತು. ಗುಣಮಟ್ಟದಲ್ಲಿ ಯಾವುದೇ ರೀತಿಯಾದಂಥ ಕುಂದುಕೊರತೆಗಳು ಆ ಸಿನಿಪ್ಲೆಕ್ಸ್ನಲ್ಲಿ ಇರಲಿಲ್ಲ. ಅದ್ಯಾಕೆ ಕ್ಲೋಸ್ ಆಯಿತು? ಉತ್ತರ ಇಲ್ಲ. ಹಾಗಂದ ಮಾತ್ರ ಅದೊಂದೇ ಇತ್ತ? ಅಲ್ಲ. ಈ ಹಿಂದೆ ವೆಂಕಟೇಶ್ವರ ಅನ್ನುವ ಚಿತ್ರಮಂದಿರ ಇತ್ತು, ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ. ದರ್ಶನ್ ಅವರ ಶೌರ್ಯ ಸಿನಿಮಾ ಕೂಡ ಅದೇ ವೆಂಕಟೇಶ್ವರ ಚಿತ್ರಮಂದಿರದಲ್ಲಿ ಪ್ರದರ್ಶನವನ್ನು ಕಂಡಿತ್ತು. ವಿಷ್ಣುದಾದ ಅವರ ಮುತ್ತಿನವರ ಸಿನಿಮಾ ಏನಿದೆ ಅದು 100 ಡೇಸ್ ಆ ಚಿತ್ರಮಂದಿರದಲ್ಲಿ. ಹೀಗೆ ಬಹುದೊಡ್ಡ ಇತಿಹಾಸ ಇದೆ ಆ ವೆಂಕಟೇಶ್ವರ ಚಿತ್ರಮಂದಿರಕ್ಕೆ. ಅದಾದ ಬಳಿಕ ಅದು ಯಾಕೆ ಕ್ಲೋಸ್ ಮಾಡಿದ್ರು? ಉತ್ತರ ಇಲ್ಲ. ಇರಲಿ, ಆ ವಿಚಾರ ಪಕ್ಕಕ್ಕಿಡೋಣ. ಇದೀಗ ಬ್ಯಾಕ್ ಟು DRC ಸಿನಿಮಾಸ್. ಇರಲಿ, ಈ ವಿಚಾರ ಪಕ್ಕಕ್ಕಿಡೋಣ. ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಕುಶಾಲನಗರದಲ್ಲಿ 2 ಮಲ್ಟಿಸ್ಕ್ರೀನ್ ಚಿತ್ರಮಂದಿರ ಬಂತು, ಆದರೆ ಮಡಿಕೇರಿಯಲ್ಲಿ ಚಿತ್ರಮಂದಿರ ಇದೆಯಾ? ಮಡಿಕೇರಿ ಕೊಡಗಿನ ಜಿಲ್ಲಾ ಕೇಂದ್ರ. ನಮ್ಮ ರಾಜ್ಯದಲ್ಲಿ ಚಿತ್ರಮಂದಿರವೇ ಇರದ ಜಿಲ್ಲಾ ಕೇಂದ್ರ ಯಾವುದಾದ್ರೂ ಇದೆ ಅಂತ ಹೇಳಿದ್ರೆ ಅದು ಮಡಿಕೇರಿ. ಮಡಿಕೇರಿಯಲ್ಲಿ ಚಿತ್ರಮಂದಿರ ಇಲ್ಲ. ಈ ಹಿಂದೆ 2 ಚಿತ್ರಮಂದಿರ ಇತ್ತು, ಬಸಪ್ಪಗೆ ಕಾವೇರಿ ಮಹಲ್ ಚಿತ್ರಮಂದಿರ ಕರೋನಾದವರೆಗೂ ಕೂಡ ಇತ್ತು. ಅದಾದ ಬಳಿಕ ಅದನ್ನು ಡೆಮೊಲಿಷನ್ ಮಾಡಿದ್ರು. ಆ ಸಂದರ್ಭದಲ್ಲಿ ನಾವು ವಿಡಿಯೋವನ್ನು ಕೂಡ ಹಾಕಿದ್ವಿ, ಈಗಾಗಲೇ ನೋಡ್ತಾ ಇದ್ದೀರಾ. ಇದು ಕಾವೇರಿ ಮಹಲ್ ಚಿತ್ರಮಂದಿರ. ಪ್ರಸ್ತುತ ಮಡಿಕೇರಿ ನಗರದಲ್ಲಿ ಯಾವುದೇ ಚಿತ್ರಮಂದಿರ ಇಲ್ಲ. ಮಡಿಕೇರಿಯಿಂದ ಸುಮಾರು 15 ಕಿಲೋಮೀಟರ್ ದೂರದಲ್ಲಿರುವ ಶುಂಠಿಕೊಪ್ಪದಲ್ಲಿ ಗಣೇಶ ಅನ್ನೋ ಚಿತ್ರಮಂದಿರ ಇದೆ. ಇದು ಕೂಡ ಮಧ್ಯದಲ್ಲಿ ಕ್ಲೋಸ್ ಆಗಿತ್ತು. ಇತ್ತೀಚೆಗೆ ರಿನಿವೇಶನ್ ಆಗಿ ರಿಓಪನ್ ಆಗಿರೋದು ಕರೋನಾದ ಹಿಂದೆ. ಹಾಗೆ ಇನ್ನೂ 15 ಕಿಲೋಮೀಟರ್ ಮುಂದೆ ಕ್ರಮಿಸಿದ್ರೆ ಸಿಗೋದೇ ಕುಶಾಲನಗರ. ಇದೇ ಕುಶಾಲನಗರದಲ್ಲಿ ಈ ಹಿಂದೆ ವೆಂಕಟೇಶ್ವರ ಚಿತ್ರಮಂದಿರ ಇತ್ತು. ಅದಾದ ಬಳಿಕ ಕೂರ್ಗ್ ಸಿನಿಪ್ಲೆಕ್ಸ್ ಅನ್ನೋ ಚಿತ್ರಮಂದಿರ ಇತ್ತೀಚಿನವರೆಗೂ ಕೂಡ ಇತ್ತು. ಪ್ರಸ್ತುತ DRC ಚಿತ್ರಮಂದಿರ ಲೋಕಾರ್ಪಣೆಗೆ ಕ್ಷಣಗಣನೆ. ಬಹುತೇಕರು ಹೇಳೋದೇನು ಗೊತ್ತಾ, ಮಡಿಕೇರಿ ಒಂದು ಚಿತ್ರಮಂದಿರ ಬೇಕು ಅಂತ. ಕುಶಾಲನಗರದ ಚಿತ್ರಮಂದಿರದ ಇರಲಿ, ಪರವಾಗಿಲ್ಲ, ಅದರ ಬಗ್ಗೆ ಏನು ಚಕಾರ ಇಲ್ಲ. ಆದರೆ ಇಲ್ಲಿ ಕೇಳ್ತಾ ಇರೋದು ಮಡಿಕೇರಿ ಒಂದು ಚಿತ್ರಮಂದಿರ ಬೇಕು. ಚಿತ್ರಮಂದಿರವೇ ಇಲ್ವಲ್ಲ. ಅದೇನೇ ಇರಲಿ, ಒಟ್ಟಿನಲ್ಲಿ ಕುಶಾಲನಗರಕ್ಕೆ DRC ಚಿತ್ರಮಂದಿರ ಕಾಲಿಟ್ಟಿದೆ. ಮುಂದಿನ ದಿನಗಳಲ್ಲಿ ಮಡಿಕೇರಿಗೂ ವಿಸ್ತರಣೆಯಾಗಲಿ ಅನ್ನೋದೇ ನಮ್ಮ ಆಶಯ. ಹಾಗೆ ಈ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನು? ಕಾಮೆಂಟ್ ಮೂಲಕ ತಿಳಿಸಿ. ಜೊತೆಗೆ ಕುಶಾಲನಗರದ ವೆಂಕಟೇಶ್ವರ ಚಿತ್ರಮಂದಿರದಲ್ಲಿ ಹಾಗೆ ಕೂರ್ಗ್ ಸಿನಿಪ್ಲೆಕ್ಸ್ನಲ್ಲಿ ನೀವೇನಾದರೂ ಸಿನಿಮಾವನ್ನು ವೀಕ್ಷಣೆ ಮಾಡಿದರೆ ಯಾವುದಾ ಸಿನಿಮಾ? ಹಾಗೆ ನಿಮ್ಮ ಅನುಭವಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.